ಆದರೆ ಆ ಉತ್ತರ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮಂಜಸವಾಗಿಲ್ಲ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 1918-19 ಇವತ್ತು ಸ್ಲಮ್ ಬೋರ್ಡಿಂದ 500 ಮನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅಧ್ಯಕ್ಷರೇ. ಮತ್ತು 2021-22 612 ಮನೆ ಕೊಟ್ಟಿದ್ರು ಅಧ್ಯಕ್ಷ. ಒಟ್ಟು 1112 ಮನೆಯಲ್ಲಿ ಇವತ್ತು ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಕೇವಲ 474 ಮನೆ ಮಾತ್ರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಮಿಕ್ಕಿದ ಮನೆಗಳೆಲ್ಲ ಇವತ್ತು ಅಲ್ಲಿ ಅಧಿಕಾರಿಗಳು, ಈ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಹತ್ರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಕೆಲವು ಮಧ್ಯವರ್ತಿಗಳು ಒಬ್ಬೊಬ್ಬರಿಗೆ 5 ಮನೆ 10 ಮನೆ ಒಂದೇ ಸರ್ವೆ ನಂಬರಲ್ಲಿ 70 ಮನೆ ಒಬ್ಬರು ಕಟ್ಕೊಂಡಿದ್ದಾರೆ ಅಧ್ಯಕ್ಷ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಬಾರಿ ಮಾನ್ಯ ಸಚಿವರಿಗೆ ಮತ್ತು ಆ ಇಲಾಖೆಗೆ ನಾವು ದೂರು ಕೊಟ್ಟರೂ ಸಹ ಇದುವರೆಗೂ ಅವ್ರ ಮೇಲೆ ಯಾವುದೇ ರೀತಿ ಒಂದು ತನಿಖೆ ಆಗ್ಬೋದು, ಕ್ರಮ ಆಗ್ಬೋದು, ಆಗಿಲ್ಲ ಅಧ್ಯಕ್ಷರೇ. ಮಾನ್ಯ ಸಚಿವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ 40,000 ಜನಸಂಖ್ಯೆ ಮುಸ್ಲಿಂ ಸಮುದಾಯದ ಮತದಾರರಿರ್ತಕ್ಕಂಥ ಕ್ಷೇತ್ರ. ಇವತ್ತು ಅವರು ಈ ಒಂದು ಇಲಾಖೆ ಸಚಿವರಾಗಿ ಇವತ್ತು ಮೊನ್ನೆ 2024-11-2025 ನಮ್ಮ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬಂದಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಚಿವರ ಹೇಳಿದ ತಕ್ಷಣ ಆ ಸಮುದಾಯದ ಮತದಾರರ ಜೈಕಾರಗಳು ಶಿಳ್ಳೆಗಳಾಗ್ತಾ ಇದ್ರು. ಆದರೆ ಇವತ್ತು ಆ ಸಚಿವರು ಆ ಸಮುದಾಯದವರಿಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ. ಮಾನ್ಯ ಸಚಿವರು ಇವತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು KMDCಯಲ್ಲಿ ಇವತ್ತು ರೀಲರ್ ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರೇ ಒಂದು ನಿಮಿಷ ನಮ್ಮ ಸಮಸ್ಯೆ ಹೇಳ್ಬಿಡ್ತೀನಿ. ಅಲ್ಲ, ನಮ್ಮ ಸಮಸ್ಯೆ ನಿಮ್ಗೆ ಹೇಳ್ಬಿಡ್ತೀನಿ. ಶಾಸಕರೇ, ನೀವು ಪ್ರಶ್ನೆ ಕೇಳಿದರೆ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ರಂಜಾನ್ ತಿಂಗಳು, ಮುಸ್ಲಿಂ ಸಮುದಾಯದವ್ರಿಗೆ ತೊಂದರೆ ಆಗಿದೆ. ನೀವು ನಮ್ಮ ಮಾತಾಡಕ್ಕೆ 10 ನಿಮಿಷ ಅವಕಾಶ ಕೊಡಬೇಕು. ಇಲ್ಲ, ಅದಕ್ಕೆ ಪ್ರಶ್ನೋತ್ತರ ಇಲ್ಲಿ ಮಾತಾಡುವಂತ ವಿಚಾರ. ನಿಮ್ಮ ಪ್ರಶ್ನೆ ಕೇಳಿ. ಈಗ ಪ್ರಶ್ನೆನ ಮಾನ್ಯ ಅಧ್ಯಕ್ಷರೇ ಹೇಳಿದ್ರಲ್ಲ, ಪ್ರಶ್ನೆ ಮನೆ ಆಗ್ಬೇಕಂತ ಹೇಳಿ. ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಓಕೆ, ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ತಾವು ಅಧ್ಯಕ್ಷರು ಮತ್ತು ಸಚಿವರು ಮಾಡಬೇಕು. ಆಯ್ತು, ನಾವಿಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ. ದಯವಿಟ್ಟು ಸಭಾ ಸಚಿವರು ಮತ್ತೆ ಉತ್ತರ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 2017-18 2017 500 ಮನೆ ಕೊಟ್ಟಿದ್ವಿ. 2018 612 ಮನೆ ಕೊಟ್ಟಿದ್ವಿ. ಒಟ್ಟಾಗಿ 1112 ಮನೆಗಳು 17-18 ಸ್ಯಾಂಕ್ಷನ್ ಆಯಿತು. ಮನೆಗಳು ಅನ್ಕಂಪ್ಲೀಟ್ ಆಗಲಿಲ್ಲ. ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕೊಡಬೇಕಾದ್ರೆ ನಾನು ಭಾಳ ಸತಿ ಇದು ಹೇಳಿದ್ದೀನಿ. ನಾನು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೇಂದ್ರದಿಂದ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅಂದರೆ ಆವ್ರೇಜ್ ತೊಗೊಂಡ್ರೆ 3 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಆ ಕೊಡೋಕ್ಕೆ ಸಾಧ್ಯ ಆಗ್ತಲ್ಲ ಕಾರಣಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು ಪೆಂಡಿಂಗ್ ಇತ್ತು. ನಾನು ಮಂತ್ರಿ ಆದಮೇಲೆ, ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿ, ಇಲ್ಲ ಸರ್ ಬೆನಿಫಿಷರಿ 4 ಲಕ್ಷ ಕೊಡೋಕ್ಕೆ 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ, ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಕ್ಕೆ ಮನೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆ 2025 ಮಾರ್ಚಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿಯಲ್ಲಿ 20ನೇ ತಾರೀಕಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ವಿ. ಆಲ್ರೆಡಿ ಇವ್ರನ್ನ 500 ಮನೆಗಳು ಕೊಟ್ಟಿದ್ದೀವಿ. ಇನ್ನು 2012 ಮನೆಗಳು 3ನೇ ಹಂತದಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಯಾವುದೋ 70 ಮನೆಗಳು ಯಾವುದೋ ಬೇರೆಯವ್ರಿಗೆ ಹೋಗಿದೆಯಾ ಅಂತ ತಾವು ಹೇಳ್ತಿರಲ್ಲ, ಅದು ನಾವು ಸೆಲೆಕ್ಷನ್ ಮಾಡಲ್ಲ. ಅದು MLAಗಳು ಮುಂಚೆನೇ ಸೆಲೆಕ್ಷನ್ ಆಗಿರೋದು. ನೀವು ನಾಳೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೀನಿ, ತಾವು ನನ್ನ ಜೊತೆ ಮಾತಾಡಿದ್ದೀರಾ. ನಾಳೆ ಬನ್ನಿ. ನಾಳೆ ರಾಜೀವ್ ಗಾಂಧಿ ಅವ್ರಿಗೂ ಕರ್ಸಿದ್ದೀನಿ, ಸ್ಲಮ್ ಬೋರ್ಡ್ಗೂ ಕರ್ಸಿದ್ದೀನಿ. ನೀವು ಕೂತ್ಕೊಂಡು ಮಾತ್ರ ಹಂಗೇನಾದ್ರು ತಪ್ಪಾಗಿದ್ರೆ ಅದು ಸರಿ ಮಾಡಿಕೊಡ್ತೀನಿ. ಮಾನ್ಯ ಸಚಿವರೇ, ಇವತ್ತು KMDCಯಲ್ಲಿ ಇಲ್ಲ, ನಿಮ್ದು ಏನೇನು ಇಲ್ಲ KMDC ನೀವು ಪ್ರಶ್ನೆ ಕೇಳಿಲ್ಲ. ಒಂದು ನಿಮಿಷ ಅಧ್ಯಕ್ಷ, ಪ್ರಶ್ನೆ ಕೇಳಿ. 10 ನಿಮಿಷ ಬೇಕು ಕೊಡುವ ಪ್ರಶ್ನೆ ಹೇಳಿ. ಈಗ ದಯವಿಟ್ಟು ಒಂದು ನಿಮಿಷ ಪ್ರಶ್ನೆ ಬೇರೆ. ನೀವು ಸಬ್ಜೆಕ್ಟ್ 2023-24ನೇ ಸಾಲಿನಲ್ಲಿ ಅಲ್ಲಿ ರೇಷ್ಮೆ ಬಿಚ್ಚಾಣಿಕೆದಾರಕ್ಕೆ 40 ಜನ ನೀವು ಆಯ್ಕೆ ಮಾಡಿರ್ತೀರಿ. 24-25ರಲ್ಲಿ 42 ಜನ ಆಯ್ಕೆ ಮಾಡಿರ್ತೀರಿ. 25-26ನಲ್ಲಿ 70 ಜನ ನೀವು ಆಯ್ಕೆ ಮಾಡಿರ್ತೀರಿ. ಈಗ ನಾವಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೇಳಿದಾಗ ಇದು ಸಚಿವರು ಮಾಡೋದು, ನಾವು ಮಾಡಲ್ಲ ಅಂತ ಅವರು ನಮ್ಗೆ ಉತ್ತರ ಕೊಡ್ತಾ ಇದ್ದಾರೆ.
ಆದರೆ ಇಲ್ಲೇನಾಗಿದೆ 90ರಷ್ಟು ಇವತ್ತು ಶ್ರೀಮಂತರಿಗೆ ಇವತ್ತು ಈ ಒಂದು ಯೋಜನೆ ಸಿಕ್ಕಿದೆ, ಬಡವರು ಸಿಗ್ತಾ ಇಲ್ಲ. ಇವತ್ತು ನೀವು ಬೇಕಾದ್ರೆ ನಿಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳ ಕಡೆಯಿಂದ ತನಿಖೆ ಮಾಡಿ. ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಬನ್ನಿ. KMDC ಅವ್ರಿಗೂ ಕರ್ಸಿದ್ದೀನಿ, ಸ್ಲಮ್ ಬೋರ್ಡ್ಗೂ ಕರ್ಸಿದ್ದೀನಿ, ರಾಜೀವ್ ಗಾಂಧಿ ಕರ್ಸಿದ್ದೀನಿ. ನಿಮ್ಮ ಕ್ಷೇತ್ರದ ಏನೇನು ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೀನಿ. ನಾಳೆ ಬನ್ನಿ 11 ಗಂಟೆಗೆ ಬೆಳಗ್ಗೆ. ಒಂದು ನಿಮಿಷ, ನಮ್ಮ ಕ್ಷೇತ್ರದಲ್ಲಿ 25 ವಾರ್ಡಲ್ಲಿ ಇವತ್ತು ನಾವು ಜನಪ್ರತಿನಿಧಿಗಳು ಓಡಾಡಕ್ ಆಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ. ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ವಿಶೇಷ ಅನುದಾನ ಕೊಡ್ಬೇಕು ನೀವು. ರಮೇಶ್ ಬಂಡೆಸಿದ್ದೇಗೌಡ. ಸನ್ಮಾನ್ಯ ಅಧ್ಯಕ್ಷ